ಈಗ ಹಾಡುಗಳ ಬಗ್ಗೆ ಮಾತಾಡ್ತಿದ್ವಿ, ಬಟ್ ಸದ್ಯಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದಿಷ್ಟು ಹಾಡುಗಳ ಸ್ವರೂಪ ಬದಲಾಗ್ತಾ ಇದೆ ಅಂತ ಅನ್ಸುತ್ತೆ. ಅಂದರೆ ಜನರನ್ನ ಸೆಳಿಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗ ನೀವು ಸಹಜವಾಗಿ ಹಳ್ಳಿ ಸೊಗಡಿನ ಹಾಡುಗಳನ್ನು, ಜನಪದ ಸೊಗಡಿರುವಂಥ ಹಾಡುಗಳನ್ನು ಹಾಡುವಂಥದ್ದು ಮತ್ತು ರೂಢಿಸ್ಕೊಂಡು ಬರ್ತಾಯಿದ್ರಿ. ಬಟ್ ಈಗ ಸಿನಿಮಾದಲ್ಲಿ ಕೆಲವು ಸನ್ನಿವೇಶಗಳು ನೋಡಿರ್ತೀರಿ. ಎಕ್ಸಾಂಪಲ್ ಈಗ KD ಸಿನಿಮಾದಲ್ಲಿ ಆಗಿರ್ತಕ್ಕಂಥ ಒಂದು ಸಾಂಗ್ನ ವಿವಾದ ಆಗಿರ್ಬೋದು, ಜನರನ್ನು ಸೆಳಿಲೇಬೇಕು ಅನ್ನೋಂಥ ನಿಟ್ಟಲ್ಲಿ ವಿಭಿನ್ನ ಪ್ರಯತ್ನಗಳ ಹೋಗಿ ಅದು ಬೇರೆ ಸ್ವರೂಪಗಳನ್ನು ಪಡ್ಕೊಳ್ತಿದೆಯಾ ಹೇಗೆ ಅಂತ? ಹೌದು. ಅಂದರೆ ನಾನು ಆಗಲೇ ಹೇಳ್ದಂಗೆ ಅದು ಆರ್ಟಿಸ್ಟ್ಗಳು, ಮ್ಯೂಸಿಷಿಯನ್ಸು ನಾವು ಟ್ರೆಂಡ್ನ ಸೆಟ್ ಮಾಡುವಂಥದ್ದು. ಅಂದರೆ ನಾವುಗಳು ಸೇರಿ ಹಿಂಗಿದೆ ಟ್ರೆಂಡು ನೋಡ್ರೋ ಅಂತ ಸೆಟ್ ಮಾಡ್ಬೋದು. ಟ್ರೆಂಡ್ಗೆ ಹೋಗ್ಬಿಟ್ಟು ನಾವು ಅದಕ್ಕೇನೋ ಮಾಡೋಕ್ಕಾಗಲ್ಲ. ನಾವು ಟ್ರೆಂಡ್ ಸೆಟ್ ಮಾಡೋಣ, ಟ್ರೆಂಡ್ ಸೆಟ್ ಮಾಡಬೇಕು ನಾವು. ನಾನು ಅದರಲ್ಲಿ ಆವಾಗಲೇ ನಾನು ಆರ್ಕೆಸ್ಟ್ರಾಗಳಲ್ಲಿ ನನಗೆ ಆರ್ಕೆಸ್ಟ್ರಾದಲ್ಲಿ ಆಡೋಕ್ಕೆ ಕೊಡ್ತಿರ್ಲಿಲ್ಲ. ನೀನೇನು ಬಂದು ಜನಪದ ಹಾಡುಗಳಿಗೆ ಆಡ್ತೀಯಾ, ಸಿನಿಮಾ ಹಾಡುಗಳು ಕಲ್ತ್ಕೊಬರೋ, ಮಾತೆತ್ತಿದ್ರ ಬತ್ತಿಯಲ್ಲೋ ಜನಪದ ಹಾಡುಗಳು ಆಡ್ತೀಯಾ ಅಂತ. ನಾನು ಅವತ್ತು ಅವ್ರಿಗೆ ಚಾಲೆಂಜ್ ಮಾಡಿದೆ. ನೋಡಿ ಅಣ್ಣ, ತರವಲ್ಲ ತಂಬೂರಿ ಸಾಂಗ್ ಜನ ಕುಣಿಬೇಕು, ಕೋಡಗನ ಕೋಳಿ ನುಂಗಿತ್ತಾಗ ಜನ ಕುಣಿಬೇಕು, ಹಂಗೆ ನಾನು ಮಾಡ್ತೀನಿ ಅಂದಿದೆ ನಾನು. ಇವತ್ತು ನನ್ನ ಬ್ಯಾಂಡ್ಗಳಲ್ಲಿ ಜನಪದ ಹಾಡುಗಳಿಗೆ ಜನಗಳು ಕುಣಿಸ್ತೀನಿ. ಶಶಿನಾಳ್ರು ಸಿರಿಪುರ ಹಾಡುಗಳಿಗೆ, ತತ್ವಪದಗಳಿಗೆ, ಬಸವಣ್ಣವರ ವಚನಗಳಿಗೆ ಯಾಕೆ ಕುಣಿಯಲ್ಲ? ಎಣ್ಣೆ ನಮ್ಮದು ಊಟ ನಿಮ್ಮದಕ್ಕೆ ಯಾಕೆ ಕುಣಿತಾರೆ? ಇದಕ್ಕೂ ಕುಣಿಸ್ಬೇಕು. ಮ್ಯೂಸಿಕ್ನ ಎಂಜಾಯ್ ಮಾಡಬೇಕು, ಸಿನಿಮಾನ ಎಂಜಾಯ್ ಮಾಡೋ ಥರ ಮಾಡಬೇಕು. ಸೊ ನಾನು ಆವಾಗಿಂದಲೂ ಅದೇ ಇದರಲ್ಲಿ ಬಂದಿದ್ದು. ಅದಕ್ಕೆ ಈ ನನ್ನ ಹಾಡುಗಳೆಲ್ಲ ನೋಡಿ ನೀವು ಎಲ್ಲವೂ ಈಗ ಟ್ರೆಂಡ್ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಅದಕ್ಕೇನೋ ಮ್ಯೂಸಿಕ್ನ ಆಯಾಮಗಳನ್ನೇ ಚೇಂಜ್ ಮಾಡಿ ಏನೋ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಜನಗಳಿಗೆ ಹತ್ರ ಆಗುವಂಥದ್ದು, ಜನಗಳ ಮಧ್ಯೆ ಇರುವಂಥ ಪದಗಳನ್ನೇ ತಗೊಂಡು ಜನಗಳು ಪಡುವಂಥ ವಾದ್ಯಗಳನ್ನೇ ಎಲ್ಲವನ್ನು ಲೈವ್ ಇನ್ಸ್ಟ್ರೂಮೆಂಟ್ಗಳನ್ನೇ ಮಿಕ್ಸ್ ಮಾಡಿ ಅದರಲ್ಲೊಂದಷ್ಟು ವೆಸ್ಟ್ರನ್ನ ಮಿಕ್ಸ್ ಮಾಡಿ ಹಾಡುಗಳು ಹಿಟ್ಟಾಗ್ತಾ ಇದ್ದಾವಲ್ಲ, ಆ ಸೊಗಡನ್ನ ಎಲ್ಲೂ ಬಿಟ್ಟಿಲ್ಲ ನಾನು. ಸಿನಿಮಾನ ಕಥೆನೂ ಅಷ್ಟೇ ಜನಪದ ಸೊಗಡು ತುಂಬಿರುವಂಥ ಸಿನಿಮಾ ಕಥೆ. ನಿಮ್ಮ ಸುತ್ತಮುತ್ತ ನಡೆಯುವಂಥ ಕಥೆಗಳನ್ನೇ ಮಾಡಿಕೊಂಡು ಸಿನಿಮಾ ಮಾಡಿದ್ದೀವಿ. ಎಸ್ ನವೀನ್, ನೀವು ಇಷ್ಟು ವರ್ಷ ಜರ್ನಿ ಮಾಡಿದ್ರಿ, ಬಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ಎಲ್ಲರಿಗೂ ಚಿರಪರಿಚಿತರೆ. ಬಟ್ ಆದರೂ ಕೂಡ ನಾನೊಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇರ್ತೀನಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮಗೆ ಎಷ್ಟೇ ಆಪ್ತರಾಗಿದ್ದರೂ ಕೂಡ ಬೆಂತಟ್ಟುವಂತಹ ಕೆಲಸ ಸುಲಭಕ್ಕಾಗಲ್ಲ ಅನ್ನೋಂಥದ್ದು ಅಂಥದ್ದು ಅನುಭವ ನಿಮಗೂ ಕೂಡ ಆಗ್ತಾ ಇದೆಯಾ? ಅಥವಾ ನಿಮಗೆ ಪ್ರೋತ್ಸಾಹಿಸೋರ ಸಂಖ್ಯೆ ಹೇಗಿದೆ ಇಂಡಸ್ಟ್ರಿಯಲ್ಲಿ? ಸ್ಟಾರ್ಗಳು, ಸೆಲೆಬ್ರಿಟಿಗಳು ಇಂಡಸ್ಟ್ರಿಯಲ್ಲಿ ಎದುರಿಗೆ ಸಿಕ್ಕಿದಾಗ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಬಟ್ ಕೆಲಸ ಅಂತ ನಾವು ಕೇಳ್ಕೊಂಡು ಹೋದಾಗ ನಾನು ಒಂದಷ್ಟು ಜನಕ್ಕೆ ಟ್ರೈ ಮಾಡಿದ್ದೀನಿ. ಆಗ ಸಪೋರ್ಟು ನೀವು ಹೇಳ್ದಂಗೆ ಕಡಿಮೆನೇ ಇದೆ. ಏನಕ್ಕೇನು ಗೊತ್ತಿಲ್ಲ. ಇಂಡಸ್ಟ್ರಿಯ ಸಪೋರ್ಟು ತುಂಬ ನೇರವಾಗಿ ಹೇಳಬೇಕು ಅಂದರೆ ಕಡಿಮೆ ಇದೆ, ಸಾಕಷ್ಟು ಕಡಿಮೆ ಇದೆ. ಅದಕ್ಕೆ ನಾವು ಅತಿ ಹೆಚ್ಚು ಇಂಡಸ್ಟ್ರಿಯಲ್ಲಿ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರನ್ನ ಓಲೈಸಿ ಕೆಲಸ ಮಾಡೋದ್ಕಿಂತ ನನ್ನ ಕಾನ್ಸೆಪ್ಟು, ನಮ್ಮನ್ನು ಪ್ರೀತಿಸೋರು ಯಾರು, ನಮ್ಮನ್ನು ಸ್ಟಾರ್ ಮಾಡೋರು ಯಾರು, ನಮ್ಮ ಕೆಲಸನ ಶಬಾಷ್ ಅಂತ ಬೆಂತಟ್ಟವ್ರು ಯಾರು? ಜನಗಳು. ಆ ಸೂಪರ್ ಸ್ಟಾರ್ಗಳನ್ನು ಬೆಳೆಸಿರೋರು ಯಾರು? ಜನಗಳು. ಆ ಜನಗಳಿಗೆ ನಾವು ಹೋಲಿಸ್ಬೇಕು. ಅವ್ರಿಗೆ ನಮ್ಮ ಟ್ಯಾಲೆಂಟ್ನ ತೋರಿಸಿ ಅವ್ರು ನಮಗೆ ಬೆಂತಟ್ಟಿದ್ರೆ, ಅವ್ರು ನಮ್ಗೆ ಆಶೀರ್ವಾದ ಮಾಡಿದ್ರೆ ಎಲ್ಲೋ ಕರ್ಕೊಂಡೋಗಿ ಕೂರಿಸ್ತಾರೆ. ನಾವು ಆ ಕೆಲಸ ಮಾಡಬೇಕು ಅಂತ ನಾನು ಕೆಲಸ ಮಾಡೋ ನಿಟ್ಟಿನಲ್ಲಿದ್ದೀನಿ. ಎಸ್, ಈಗ ಒಂದು ಸಿನಿಮಾದ ಕಾನ್ಸೆಪ್ಟ್ ಹೇಳೋ ಪ್ರಕಾರ ಅಂದರೆ ಮದುವೆ ಆಗೋರ ಸಮಸ್ಯೆ ಒಂದು ಅಂದರೆ ವರ್ಗದ ಜನರಿಗಲ್ಲ, ಎಲ್ಲ ವರ್ಗದ ಜನರಿಗೆ ಕನೆಕ್ಟ್ ಆಗುವಂಥದ್ದು ಇದೆ ಅನ್ನೋಂಥದ್ದು ಹೇಳ್ತಿದ್ರಿ. ಸೊ ಸದ್ಯಕ್ಕೆ ಲೋನವಿನ ಇನ್ನು ತೆರೆಗೆ ಬರ್ತಾ ಇದೆ, ಏನು ಹೇಳ್ತೀರಿ ಅಂತ? ಏನಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡುವಂಥ ಒಂದು ಒಳ್ಳೆ ಸಿನಿಮಾನ 2 ಗಂಟೆಗಳ ಕಾಲ ಹೆಂಗೆ ಹೋಯ್ತು ಅಂತ ಗೊತ್ತಾಗಲ್ಲ. 2 ಗಂಟೆಗಳ ಕಾಲ ನಾನೆಲ್ಲೋ ಮನೇಲೇ ರೀಲ್ಸ್ ನೋಡ್ಕೊ ಕೂತಿದ್ನಲ್ಲಪ್ಪ ಅಂತ ಯಾರಿಗೂ ಅನಿಸಲ್ಲ. ಅಷ್ಟು ಎಂಗೇಜ್ಡ್ ಆಗಿರುತ್ತೆ ಸಿನಿಮಾ. ಅಷ್ಟು ಮುದ್ದಾಗಿ ಕ್ಯೂಟಾಗಿ ನಾವು ಈ ಸಿನಿಮಾನ ನಾವು ಮತ್ತು ನಮ್ಮ ತಂಡ ಕೂತ್ಕೊಂಡು ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಹಾಡು, ಇಷ್ಟ ಆಗುವಂಥ ಸಿನಿಮಾ ಲೋನವಿನ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಮತ್ತು ನನ್ನ ತಂಡಕ್ಕಿದೆ, ನಮ್ಮ ಪ್ರೊಡ್ಯೂಸರ್ಗಿದೆ. ನಾನು ಆಲ್ರೆಡಿ ಅವ್ರಿಗೆ ಸಿನಿಮಾ ತೋರಿಸಿ ಸಿನಿಮಾ ನೋಡಿ ಮೆಚ್ಚುಗೆ ಪಟ್ಟಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಈಗ ಆಲ್ರೆಡಿ ಅದಕ್ಕೆ 3 ಹಾಡುಗಳು ಕೂಡ ತುಂಬ ಚೆನ್ನಾಗಿ ಜನಗಳು ಇಷ್ಟಪಟ್ಟಿದ್ದಾರೆ, ತುಂಬ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದೇ ನಮಗೆ ಒಂಥರ ಏನಂತಾರೆ, ಒಂದು ಪಾಸಿಟಿವ್ ವೈಬು. ಅಂದರೆ ಜನಗಳು ಇಷ್ಟಪಡ್ತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ಲರೂ ನಾನು ಆಗಲೇ ಹೇಳ್ದಂಗೆ ನಾನು ಶೋಗಳಿಗೆ ಹೋಗ್ತೀನಲ್ಲ, ಲೈವ್ ಶೋಗಳಿಗೆ ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಜನಗಳು ನಿಮ್ಮ ಹಾಡುಗಳು ಚೆನ್ನಾಗಿದೆ, ನಿಮ್ಮ ಸಿನಿಮಾನ ನಾನು ನೋಡ್ತೀನಿ, ನಿಮ್ಮ ಹಾಡುಗಳು ಚೆನ್ನಾಗಿದೆ, ನಿಮ್ಮ ಹಾಡು ಮುಖಾಂತರನೇ ಹೇಳ್ಬೋದು ನಿಮ್ಮ ಸಿನಿಮಾ ಹೆಂಗಿರುತ್ತೆ ಅಂತ.
ಸೊ ನಾವು ಸಿನಿಮಾ ನೋಡ್ತೀವಿ ಅಂತ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ, ಹಂಗಾಗಿ ನಮಗೊಂದು ನಂಬಿಕೆ ಇದೆ ನಮ್ಮ ಸಿನಿಮಾನ ಇಷ್ಟಪಡ್ತಾರೆ ಅಂತ. ಫೈನಲಿ ಲೋನೋವಿನ ಮುಖಾಂತರ ಹೀರೋ ಆಗಿ ಬರ್ತಾ ಇದ್ರಿ. ಸೊ ಜೊತೆಗೆ ಹೊಂಬಾಳೆ ಪ್ರೊಡಕ್ಷನ್ಸು ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ಅನ್ನೋ ಅಂತ ಮಾಹಿತಿ ಇದೆ, ಏನು ಹೇಳ್ತೀನಿ ಅಂತ? ನಮಗೆ ಅವ್ರಿಗೆ ಸಿನಿಮಾ ತೋರಿಸಿದ್ವಿ, ಸಿನಿಮಾ ಇಷ್ಟ ಆಯಿತು, ಖುಷಿಪಟ್ಟರು. ಅವ್ರು ನಮಗೆ ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಬ್ಯಾಕ್ ಎಂಡಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಇದಿಷ್ಟು ಗಾಯಕನಿಂದ ನಾಯಕನಾಗಿರ್ತಕ್ಕಂತಹ ಲೋನೋವಿನ ಸಿನಿಮಾದ ನಟ ನವೀನ್ ಸಜ್ಜು ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.